ಖಜಾನೆಯನ್ನೇ ಕನ್ನ ಹೊಡೆದ ಅಪರೂಪದ ಘಟನೆ ಇದು 187 ಕೋಟಿಯ ಹಗರಣ. ನಿಮಗೆ ಗೊತ್ತಿದೆ, ಫೆಬ್ರವರಿ 2024 ಫೆಬ್ರವರಿ 26ಕ್ಕೆ ನಿಗಮದ ಹೆಸರಿನಲ್ಲಿ ಯೂನಿಯನ್ ಬ್ಯಾಂಕ್ನಲ್ಲಿ ಹೊಸ ಖಾತೆ ತೆರೆಯಲಾಗತ್ತೆ. 24 ಮಾರ್ಚ್ 4ನೇ ತಾರೀಕು ಹೊಸ ಚೆಕ್ ಬುಕ್ಗಾಗಿ ಬೇಡಿಕೆ ಇಡ್ತಾರೆ ಶಿವಕುಮಾರ್ ಅಂತಕ್ಕಂಥವ್ರು. ಮಾರ್ಚ್ 5, 7ರಂದು ತಲಾ ಅವರು ಮಾಡಿದ ಅಕೌಂಟ್ಗಳಿಗೆ 25 ಕೋಟಿ, 2 ಅಕೌಂಟಿಗೆ 25 ಕೋಟಿ ವರ್ಗಾಯಿಸ್ತಾರೆ. 21ರಂದು ಮಾರ್ಚ್ 21 44 ಕೋಟಿ ವರ್ಗಾಯಿಸ್ತಾರೆ. ಮಾರ್ಚ್ 25ರಂದು 43.33 ಕೋಟಿ ರೂಪಾಯಿ, ಒಟ್ಟಿಗೆ 89.63 ಕೋಟಿ ರೂಪಾಯಿಗಳನ್ನ ವರ್ಗಾಯಿಸ್ತಾರೆ. ಇದೆಲ್ಲಿಗೆ ಅಂತಂದ್ರೆ ಹೈದರಾಬಾದಿನ RBL ಬ್ಯಾಂಕಿನ ಖಾತೆಗೆ. ಇಲ್ಲಿ ನೋಡಿ ಈ ಭ್ರಷ್ಟಾಚಾರ ಹೇಗಿದೆ ಅಂತಂದ್ರೆ, ನೇರವಾಗಿ ಸರ್ಕಾರದ ಖಜಾನೆಯಿಂದ ಹಣ ಅಲ್ಲಿ ವರ್ಗಾವಣೆಯಾಗತ್ತೆ. ಇದು ಯಾವುದೇ ಟೆಂಡರ್ ಕೊಟ್ಟಿದ್ದಲ್ಲ, ಇದು ಯಾವುದೇ ಪರ್ಚೇಸ್ಗೆ ಕೊಟ್ಟಿದ್ದಲ್ಲ, ಏನೂ ಅಲ್ಲ. ಇದನ್ನ ನೇರವಾಗಿ ಡ್ರಾ ಮಾಡಿಕೊಳ್ತಾರೆ, ಚುನಾವಣೆಗಳಿಗೆ ಬಳಕೆ ಮಾಡಲಾಗತ್ತೆ. ಪಾಪ ಬಹಳ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಎಸ್ ಟಿ ನಿಗಮದಲ್ಲಿರ್ತಕ್ಕಂಥ ಆ ಫಲಾನುಭವಿಗಳಿಗೆ ಯಾರಾದರೂ ಕಾರ್ ತೆಗೆದುಕೊಡ್ಬೇಕು. ಯಾಕೆ ಅಂತಂದ್ರೆ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಕಾರ್ ತೆಗೆದುಕೊಂಡು ಅದನ್ನ ಟ್ಯಾಕ್ಸಿಯಾಗಿ ಮಾಡಿಕೊಂಡು ಜೀವನ ಮಾಡಬೇಕು. ಆದ್ರೆ ಕಾರ್ ಖರೀದಿ ಆಗುತ್ತೆ, ಲ್ಯಾಂಬೋರ್ಗಿನಿ ಕಾರು, ಬಡವರ ಕಾರ್ ಅಲ್ಲ, ಲ್ಯಾಂಬೋರ್ಗಿನಿ ಕಾರು. ಯಾರು ಓಡಾಡ್ತಾರೆ ಇದರಲ್ಲಿ? ಭೂರಹಿತ ಫಲಾನುಭವಿಗಳಿಗೆ ಭೂಮಿಯನ್ನ ಖರೀದಿ ಮಾಡಿಕೊಡ್ಬೇಕು. ಭೂಮಿ ಖರೀದಿ ಮಾಡಿದ್ದಾರೆ. ಯಾರು ಭೂಮಿ ಖರೀದಿ ಮಾಡಿದ್ದು? ಚೇರ್ಮನ್ ಆಗಿದ್ದ ದದ್ದಲ್ರವರು. ಪಾಪ ಅನ್ಯಾಯ ಮಾಡಿಲ್ಲ, ಭೂಮಿನೇ ಖರೀದಿ ಮಾಡಿದ್ದಾರೆ. ಆದ್ರೆ ಮಾಡಿದ್ಯಾರು? ಫಲಾನುಭವಿಗಳು ಯಾರು ಅಲ್ಲ, ಚೇರ್ಮನ್ನೇ ಫಲಾನುಭವಿ. 106 ಎಕರೆ ಖರೀದಿ ಮಾಡ್ತಾರೆ. ಎಷ್ಟು ಒಳ್ಳೆ ಭ್ರಷ್ಟಾಚಾರ ಇದು! ಮಾಡ್ದಂಗೂ ಇರಬೇಕು, ಅವ್ರಿಗೆ ಸಿಕ್ಕದಾಗಿ ಇರಬೇಕು. ಈ ರೀತಿಯ ಅನ್ಯಾಯ ಮಾಡಿ ಇದು 89 ಕೋಟಿ ಆಯ್ತು. ಒಂದೊಂದು ದಿನಕ್ಕೂ ಕೂಡ 10 ದಿನ 10 ಅಕೌಂಟ್ಗಳಿಗೆ ಹೀಗೆ ಮಾಡ್ತಾರೆ. ಒಂದೊಂದು ಅಕೌಂಟ್ಗೂ ಇಷ್ಟಿಷ್ಟು ಮಾಡ್ತಾರೆ. ಅದನ್ನೆಲ್ಲ ಹೇಳಿ ನಾನು ಇದನ್ನ ಮಾಡೋದು ಬೇಡ. ಆದರೆ ಒಂದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಇವತ್ತೇ ಮಾತ್ರ ಆಗಿದೆಯಾ? ಕಳೆದ ಅವಧಿಯಲ್ಲಿ ಆಗಿಲ್ವಾ? ಆಗ ಅವರ ಕೈ ಶುದ್ಧವಾಗಿತ್ತ? ಈಗ ಮಾತ್ರ ಅವರು ಕಪ್ಪು ಚುಕ್ಕೆ ಬಂತ? ಇದನ್ನು ಯೋಚನೆ ಮಾಡಬೇಕು. ಹಿಂದೆಯೂ ಕೂಡ ಕಳ್ಳ ಯಾವತ್ತಿದ್ರೂ ಕಳ್ಳನೇ. ಕೆಲವು ಸಾರಿ ಏನ್ ಮಾಡ್ತಾರೆ, ಈ ಹವಾಲಾ ರೀತಿಯ ಭ್ರಷ್ಟಾಚಾರ ಇರುತ್ತೆ. ಮೊನ್ನೆ ಸಿದ್ದರಾಮಯ್ಯನವ್ರು ಹೇಗೆ ಮಾಡ್ತಿದ್ರು ಅಂದ್ರೆ, ಕಳೆದ ಬಾರಿ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಏನೇ ಮಾಡಿದ್ರು ಆ ಮನುಷ್ಯ ಕಬ್ಬು ತಿಂದು ಕೈ ತೊಳೆದಂಗೆ ಮಾಡ್ತಾನಪ್ಪ ಅಂತ. ಹೇಗೆ? ಕಬ್ಬು ತಿಂದು ಕೈ ತೊಳೆದಂಗೆ ಮಾಡ್ತಾನೆ ಅಂದ್ರೆ ಅಷ್ಟು ಚೊಕ್ಕವಾಗಿ ಮಾಡ್ತಾರೆ ಅಂತ. ಸಿದ್ದರಾಮಯ್ಯನವರು ಬಹಳ ಚೊಕ್ಕ. ಕಬ್ಬು ತಿಂತಿದ್ರು, ಕೈ ತೊಳ್ಕೊಂಡು ಬಿಡ್ತಿದ್ರು, ಎಲ್ಲಿಯೂ ಅಂಟ್ಕೊಳ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಬೇರೆ ಬೇರೆಯವ್ರನ್ನಿಟ್ಟು ಮಾಡ್ತಿದ್ರು. ಆದ್ರೆ ಈ ಸಾರಿ ಕಬ್ಬು ತಿಂತಾನೆ ಇದ್ರು, ಸಮಯ ಸಿಗ್ಲಿಲ್ಲ ಕೈ ತೊಳೆಯಲಿಕ್ಕೆ, ಅದಕ್ಕೆ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಈಗ ಭ್ರಷ್ಟಾಚಾರ ಹೊರಗೆ ಬಂದಿದೆ. ಈಗ ಅವರೇ ಒಪ್ಕೊಂಡಿದ್ದಾರೆ, ಸದನದಲ್ಲಿ ಒಪ್ಕೊಂಡಿದ್ದಾರೆ. ಹೌದು, ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಿಜ. ಅಂದಮೇಲೆ ಪನಿಷ್ಮೆಂಟ್ ಆಗ್ಬೇಕಾ ಬೇಡ?